ಬಳ್ಳಾರಿಯಲ್ಲಿ ಅಕ್ರಮ ದಂಧೆಕೋರರಿಗೆ ನಿಜಕ್ಕೂ ನಡುಕ ಹುಟ್ಟಿಸುವ ಪೊಲೀಸ್ ಕಾರ್ಯಾಚರಣೆ ಆರಂಭವಾಗಿದೆ. ಏನಿದು ಅಪ್ಡೇಟ್ಸ್ ನೋಡೋಣ ಬನ್ನಿ. ಬಳ್ಳಾರಿಯಲ್ಲಿ ಕ್ಲೀನ್ ಬಳ್ಳಾರಿ ಕಾರ್ಯಾಚರಣೆ. ರೌಡಿ ಶೀಟರ್ಸ್ ಮಟ್ಕಾ ಬುಕ್ಕಿಗಳಿಗೆ ಪೊಲೀಸರ ಕಠಿಣ ದಾಳಿ. ಬಳ್ಳಾರಿ ಪೊಲೀಸರ ಸಿನಿಮಾ ಶೈಲಿಯೇ ಕ್ಲೀನ್ ಬಳ್ಳಾರಿ. ಅಕ್ರಮ ಮರಳು ಅಕ್ಕಿ ದಂಧೆ ಮೇಲೂ ಬ್ರೇಕ್. 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು. ಐಜಿಪಿ ಎಸ್ಪಿ ನೇತೃತ್ವದಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿರಂತರ ದಾಳಿ. ಬಳ್ಳಾರಿಯಲ್ಲಿ ಅಕ್ರಮ ತಡೆಯಲು ಸಜ್ಜಾಗಿರುವ ಪೊಲೀಸರು. ಬಳ್ಳಾರಿಯಲ್ಲಿ ಕ್ಲೀನ್ ಬಳ್ಳಾರಿ ಕಾರ್ಯಾಚರಣೆ. ರೌಡಿ ಶೀಟರ್ಸ್ ಮಟ್ಕಾ ಬುಕ್ಕಿಗಳಿಗೆ ಪೊಲೀಸರ ಕಠಿಣ ದಾಳಿ. ಬಳ್ಳಾರಿ ಪೊಲೀಸರ ಸಿನಿಮಾ ಶೈಲಿಯ ಕ್ಲೀನ್ ಬಳ್ಳಾರಿ. ಅಕ್ರಮ ಮರಳು ಅಕ್ಕಿ ದಂಧೆ ಮೇಲೂ ಬ್ರೇಕ್. 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು. ಐಜಿಪಿ ಎಸ್ಪಿ ನೇತೃತ್ವದಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿರಂತರ ದಾಳಿ. ಬಳ್ಳಾರಿಯಲ್ಲಿ ಅಕ್ರಮ ತಡೆಯಲು ಸಜ್ಜಾಗಿರುವ ಪೊಲೀಸರು. ಬಳ್ಳಾರಿಯಲ್ಲಿ ಅಕ್ರಮ ದಂಧೆಕೋರರಿಗೆ ನಿಜಕ್ಕೂ ನಡುಕ ಹುಟ್ಟಿಸುವ ಪೊಲೀಸ್ ಕಾರ್ಯಾಚರಣೆ ಆರಂಭವಾಗಿದೆ. ರೌಡಿ ಶೀಟರ್ಸ್ ಮಟ್ಕಾ ಬುಕ್ಕಿಗಳು, ಗಾಂಜಾ ಕಿಂಗ್ಪಿನ್ಗಳು, ಅಕ್ರಮ ಮರಳು ಹಾಗೂ ಅಕ್ಕಿ ದಂಧೆ ನಡೆಸುವವರ ಮೇಲೆ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ದಾಳಿ ನಡೆಸುತ್ತಿದ್ದಾರೆ. ಐಜಿಪಿ ಡಾಕ್ಟರ್ ಹರ್ಷ ಹಾಗೂ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಅವರ ನೇತೃತ್ವದಲ್ಲಿ ಆರಂಭಗೊಂಡಿರುವ ಕ್ಲೀನ್ ಬಳ್ಳಾರಿ ಅಭಿಯಾನ ಜಿಲ್ಲೆಯಾದ್ಯಂತ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಸ್ಪಷ್ಟ ಸಂದೇಶ ನೀಡಿದೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಟೋರಿಯಸ್ ಅಪರಾಧಿಗಳ ಮನೆಗಳಿಗೆ ಏಕಾಏಕಿ ದಾಳಿ ನಡೆಸಲಾಗಿದ್ದು, ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದು ಕಾನೂನುಬದ್ಧವಾಗಿ ಕಾರ್ಯಾಚರಣೆ ನಡೆಯುತ್ತಿದೆ. ಈ ದಾಳಿಗಳ ವೇಳೆ ಮನೆ ತಪಾಸಣೆ ನಡೆಸಿ ಮಾದಕ ವಸ್ತುಗಳು, ಮಾರಕಾಸ್ತ್ರಗಳು ಮತ್ತು ಅಕ್ರಮ ವಸ್ತುಗಳಿಗಾಗಿ ಹುಡುಕಾಟ ಮಾಡಲಾಗಿದೆ. ವಿಶೇಷವಾಗಿ 2 ನಂಬರ್ ಮತ್ತು ಮಟ್ಕಾ ದಂಧೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದ್ದು, ಒಂದೇ ತಿಂಗಳಲ್ಲಿ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಇದು ಬಳ್ಳಾರಿ ಪೊಲೀಸ್ ಇತಿಹಾಸದಲ್ಲಿಯೇ ದೊಡ್ಡ ಮಟ್ಟದ ಕಾರ್ಯಾಚರಣೆ ಎನ್ನಲಾಗುತ್ತಿದೆ. ಗಾಂಜಾ ಸಾಗಾಟ, ಅಕ್ರಮ ಮರಳು ದಂಧೆ, ಅಕ್ರಮ ಅಕ್ಕಿ ಸಾಗಾಟದ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ತರಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. ದಂಧೆಕೋರರ ಮೇಲೆ ನಿತ್ಯ ದಾಳಿ ಹಾಗೂ ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಐಜಿಪಿ ಹಾಗೂ ಎಸ್ಪಿ ನೇರವಾಗಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಈ ಕ್ರಮದಿಂದಾಗಿ ಬಳ್ಳಾರಿಯಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದವರಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿದ್ದು, ಸಾಮಾನ್ಯ ಜನರು ಪೊಲೀಸ್ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಲೀನ್ ಬಳ್ಳಾರಿ ಅಭಿಯಾನ ಮುಂದುವರಿಯಲಿದೆ ಎಂದು ಪೊಲೀಸ್ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದು, ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಬಳ್ಳಾರಿ ವಲಯದಲ್ಲಿ ಕೆಲವು ಅಕ್ರಮ ಚಟುವಟಿಕೆಗಳ ವಿರುದ್ಧ ಒಂದು ವ್ಯಾಪಕ ಅಭಿಯಾನ ನಾವು ಮಾಡಿದ್ದೇವೆ. 4 ಜಿಲ್ಲೆಗಳು, ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳ, ಈ 4 ಜಿಲ್ಲೆಗಳಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಮಟ್ಕಾ, ಗ್ಯಾಂಬ್ಲಿಂಗ್, ಈ ಕೆಲವು ಏನು ಸ್ಯಾಂಡ್ ಟಾಸ್ಕ್ ಫೋರ್ಸ್ನವರು ನಮಗೆ ರೆಫರ್ ಮಾಡಿದ್ದ ಕೆಲವು ಸ್ಯಾಂಡ್ ವಿಚಾರಗಳ ರೈಡ್ಗಳು, ಹಾಗೆಯೇ ಜಿಲ್ಲಾಡಳಿತದ ಜೊತೆ ನಮ್ಮ ಎಸ್ ಪಿ ಅವರು ಈ ಅಕ್ಕಿಯ ಅಕ್ರಮ ಮಾರಾಟ, ಈ ರೀತಿ ವಿಚಾರಗಳಲ್ಲಿ ಒಂದು ವ್ಯಾಪಕ ಕಾರ್ಯಾಚರಣೆ 4 ಜಿಲ್ಲೆಗಳಲ್ಲಿ ನಡೀತಿದೆ. ಬಳ್ಳಾರಿ ವಿಚಾರಕ್ಕೆ ಬರೋದಾದರೆ, ಕಳೆದ ಒಂದು ತಿಂಗಳಲ್ಲೇ ಸುಮಾರು 100 ಪ್ರಕರಣಗಳನ್ನ ನಾವು ರೈಡ್ಗಳ ಮೂಲಕ ಸುಮಾರು 100 ಪ್ರಕರಣಗಳನ್ನ ನಾವು ದಾಖಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಆರೋಪಿಗಳನ್ನ ನಾವು ಬಂಧಿಸಿದ್ದೇವೆ. ಅಷ್ಟೇ ಅಲ್ಲ, ತನಿಖೆ ಮುಂದುವರೆದ ಭಾಗವಾಗಿ ನಾವು ಮಾನ್ಯ ನ್ಯಾಯಾಲಯಗಳಿಂದ ಎಲ್ಲೆಲ್ಲಿ ಅಗತ್ಯ ಇದೆ ನಮಗೆ ಶೋಧನಾ ವಾರಂಟ್ಗಳನ್ನ ಸಹ ಪಡೆದು, ಕೇವಲ ಸ್ಥಳದಲ್ಲಿ ದೊರೆತ ಆರೋಪಿಗಳು ಮಾತ್ರ ಅಲ್ಲ, ಯಾರ್ಯಾರ ಮೇಲೆ ಸಾಕ್ಷ್ಯಾಧಾರ ಇದೆ ಅವರ ಸಂಪೂರ್ಣ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಾಚರಣೆ ನಾವು ಮಾಡಿದ್ದೇವೆ. ನಮ್ಮ ಎಸ್ ಪಿ ಅವರು ಸಹ ಇದ್ರ ಬಗ್ಗೆ ವಿವರಗಳನ್ನ ನೀಡ್ತಾರೆ. ಬಳ್ಳಾರಿ ಜಿಲ್ಲೆಯಲ್ಲಷ್ಟೇ ನಾವು ನೋಡಿದ್ರೆ ಕಳೆದ 1 ತಿಂಗಳಲ್ಲಿ ಈಗಾಗಲೇ 100ಕ್ಕಿಂತ ಹೆಚ್ಚು ಪ್ರಕರಣಗಳು ವಿವಿಧ ಹೆಡ್ ಅಂಡರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೇವೆ. ಅಂದರೆ ಮಟ್ಕಾ, ಗ್ಯಾಂಬ್ಲಿಂಗ್, ಆಮೇಲೆ ಎಕ್ಸೈಸ್ ಹಾಗೂ ಅಕ್ಕಿ, ರೇಷನ್ ಅಕ್ಕಿ ಏನು ಅದನ್ನು ಪೋಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇರ್ಬೋದು. ಹಾಗೆ ಯೂರಿಯಾ ಒಂದು ದೊಡ್ಡ ಕನ್ಸೈನ್ಮೆಂಟ್ ನಾವು ರೇಡ್ ಮಾಡಿರುವಂಥದ್ದಿದೆ. ಅದೇ ರೀತಿ ಡ್ರಗ್ಸ್ ಮೇಲೆ ಕೂಡ ನಾವು ಈಗಾಗಲೇ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದಿದೆ. ಈ 100 ಪ್ರಕರಣಗಳಲ್ಲಿ ಮುಖ್ಯವಾಗಿ ಭಾಗಿಯಾಗಿರುವಂತಹ ಎಲ್ಲರನ್ನೂ ನಾವು ಇದರಲ್ಲಿ ಪ್ರಕರಣಗಳಲ್ಲಿ ಹೆಸರಿಸಿದ್ದು, ಮುಖ್ಯ ಕಿಂಗ್ಪಿನ್ಸ್ ಅಂತ ಯಾರಿದ್ದಾರೆ, ಅದನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ಯಾರು ಇದರದ್ದು ಕಂಪ್ಲೀಟ್ ಹಣವನ್ನು ಹೋಗ್ತಾ ಇರುವಂಥ ಬುಕೀಸ್ ಅಂತ ಏನು ಹೇಳ್ತೀವಿ, ಕಿಂಗ್ಪಿನ್ಸ್ ಅಂತ ಏನು ಹೇಳ್ತೀವಿ,
ಅವರನ್ನು ಕೂಡ ಪ್ರಕರಣಗಳಲ್ಲಿ ಅವರ ಹೆಸರನ್ನು ಸೇರಿಸಿ ಮುಂದಿನ ಒಂದು ಕ್ರಮವನ್ನು ನಾವು ತಗೊಳ್ತಾ ಇದ್ದೇವೆ. ತುಂಬ ಕಟ್ಟುನಿಟ್ಟಾದ ತುಂಬ ಸ್ಟ್ರಿಕ್ಟ್ ಕಾರ್ಯಾಚರಣೆಗಳನ್ನು ಮಾಡಿಬಿಟ್ಟು ಇಲ್ಲಿವರೆಗೂ ನಾವು ಕ್ರಮ ಜರುಗಿಸಿದ್ದೇವೆ. ಕೆಲವು ಮನೆಗಳನ್ನು ಶೋಧನೆ ಮಾಡುವಂಥ ಈ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಕೆಲವು ಆರೋಪಿಗಳ ಮನೆಗಳನ್ನು ಶೋಧನೆ ಮಾಡುವಂಥ ಕಾರ್ಯಾಚರಣೆಗಳು ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದೆ. ಬಳ್ಳಾರಿ ವಲಯದಲ್ಲಿ ಕೆಲವು ಅಕ್ರಮ ಚಟುವಟಿಕೆಗಳ ವಿರುದ್ಧ ಒಂದು ವ್ಯಾಪಕ ಅಭಿಯಾನ ನಾವು ಮಾಡಿದ್ದೇವೆ. 4 ಜಿಲ್ಲೆಗಳು ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳ ಈ